ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಕ್ ಅಲ್ಲಿ ಪಾಪ್ಕಾರ್ನ್ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ರಾತ್ರಿ ವಾಪಸ್ ಬರುವಾಗ ದೊಡ್ಡ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬರಲ್ಲ. ಓಕೆನಾ? ಮುಗಿತಾ ನಿನ್ ಪ್ರೋಗ್ರಾಮ್ ಲಿಸ್ಟು? ರಾಘವ್, ಇದನ್ನೆಲ್ಲ ಸಂಡೇ ಇಟ್ಕೊಳ್ಳೋಣ. ಇವತ್ತು ಹಾಫ್ ಡೇ ಅಂತ ಇವತ್ತೇ ಹೋಗ್ಬೇಕಂತ ಏನಿಲ್ವಲ್ಲ. ಇಲ್ಲಪ್ಪ, ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ಇವಾಗ ಕೇಳಿದ್ರೆ ಸಂಡೇ ಅಂತ್ಯ, ಸಂಡೇ ಕೇಳಿದ್ರೆ ಇನ್ನೊಂದ್ ದಿನ ಅಂತ್ಯ. ಸತ್ತದ ಹೋಗೋಣ ಅಂದ್ರೆ ಅಪ್ಪ ಕೆಲ್ಸ ಐತೆ ಬೇರೆ ಬೇರೆ ಅಂತ್ಯ. ಅಮ್ಮ, ನೀನಾದ್ರೂ ಹೇಳಮ್ಮ ಅಪ್ಪಂಗ್ ಪಾರ್ಕಿಗೆ ಕರ್ಕೊಂಡು ಹೋಗಕ್ಕೆ. ಇವತ್ತು ಪಾರ್ಕ್ ಹೋಗ್ತೀವ ಇಲ್ವಾ? ನೋಡು ಪುಟ್ಟ, ಅಪ್ಪನ್ಗೆ ಇವತ್ತು ಕೆಲ್ಸ ಇತ್ತು ಅಂದ್ರೆ ಬಿಟ್ಬಿಡೋಣ ಅಲ್ವಾ? ನಾವಿಬ್ರು ಹೋಗೋಣ. ಹ? ಇಲ್ಲ ಅಮ್ಮ, ನಾವು 3 ಜನ ಹೋಗ್ಬೇಕು. ಸರಿ, ನಾನೀಗ ಅಪ್ಪನ್ ಒಪ್ಸಿದ್ರೆ ನೀನ್ ನನಗೇನ್ ಕೊಡಿಸ್ತೀಯಾ? ನಿನಗ್ ಮುಟ್ಕೊಡ್ತೀನಮ್ಮ. ಕೊಡು. ಸಾಕಮ್ಮ? ಇವತ್ತಿಗೆ ಸಾಕು ಬಿಡು. ಪ್ಲೀಸ್. ಸರಿ ಆಯ್ತು, ಇವತ್ತು ನಾವು 3 ಜನನು ಹೋಗೋಣ. ಥ್ಯಾಂಕ್ ಯು ಅಪ್ಪ. ಐ ಲವ್ ಯು ಅಪ್ಪ. ಐ ಲವ್ ಯು ಅಮ್ಮ. ಲವ್ ಯು ಟೂ ಕಂದ. ಹಾ ಸರಿ, ಬಾ. ಸರಿ. ಟೈಮ್ ಆಯ್ತು, ಹೋಗೋಣ. ಬಾಯ್ ಅಮ್ಮ. ಬಾಯ್ ಬಾಯ್. ರತ್ನ, ಕಾಲ್ ಸರಿ ಹೋಯ್ತೇನೆ? ಪರವಾಗಿಲ್ಲ ಕಣ್ರಮ್ಮ. ಆರಾಮಾಗಿರೋ ತಾನೇ ಮನೇಲಿ? ಅಯ್ಯೋ, ಎಷ್ಟ್ ದಿನ ಅಂತ ಮನೆಯಲ್ಲಿ ಇರೋದು? ಮಲಗಿದ್ರೆ ಮಲಗ್ದಂಗೆ ಇರುತ್ತೆ. ನಿಮ್ಗೆ ಗೊತ್ತಲ್ಲ, ನಾನ್ ಸುಮ್ನೆ ಇರೋಳಲ್ಲ ಅಂತ, ಅದಕ್ಕೆ ಬಂದ್ಬಿಟ್ಟೆ. ನೀನ್ ನಡ್ಕೊಂಬಂದ? ಇಲ್ಲ ಕಣ್ರಮ್ಮ, ಆಟೋದಲ್ಲೇ ಬಂದೆ. ಓಹೋ ಹೋ ಹೋ ಹೋ, ದುಡ್ಡು ಖರ್ಚು ಮಾಡದೆ ಇರೋಳು ಖರ್ಚು ಮಾಡೋ ಹಂಗಾಯ್ತು. ಏನ್ ಮಾಡೋದಮ್ಮ, ಸಮಯ ಅಂತ ಬಂದಾಗ ಖರ್ಚು ಮಾಡ್ಲೇಬೇಕಲ್ವಾ? ಸರಿ ಬಿಡು, ಏನು ಬಂದಿದ್ಯಲ್ಲ ಒಳ್ಳೇದಾಯ್ತು. ಇವತ್ತೇನು ಕೆಲ್ಸ ಮಾಡ್ಬೇಡ, ಸುಮ್ನೆ ಹಾಯಾಗಿ ಕೂತ್ಕೊಂಡ್ಬಿಡು. ಅದ್ ಹೇಗ್ ಹಾಯಾಗಿ ಕುತ್ಕೊಳಕ್ಕಾಗತ್ತಮ್ಮ? ಹಿಂಗ್ ಅಂದ್ಬಿಟ್ರೆ ಮನೆಯಲ್ಲಿ ಕಸ ಪಸ ಎಲ್ಲ ಜಾಸ್ತಿ ಬಿದ್ದೋಗ್ಬಿಡುತ್ತೆ. ನಾನ್ ಹೇಳೋದ್ ಕೇಳು ರತ್ನ. ಹಂಗಲ್ಲ ಕಣ್ರಮ್ಮ. ರತ್ನಮ್ಮ, ಹೇಗಿದ್ದೀರಾ? ಹಿಂಗಿದೀನಿ ನೋಡಮ್ಮ. ಅಲ್ಲ, ಇಷ್ಟು ಬೇಗ ಕೆಲ್ಸಕ್ಕೆ ಹಾಜರಾಗ್ಬಿಟ್ಟಿದ್ದೀರಲ್ಲ. ಇನ್ನೇನಮ್ಮ ಮಾಡ್ಲಿ, ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಮುರ್ದಂಗ್ ಆಗ್ಬಾರ್ದಲ್ವಾ, ಅದಕ್ಕೆ ಬಂದ್ಬಿಟ್ಟೆ. ಸಾಧ್ನಾ, ಇವತ್ತೊಂದ್ ದಿವ್ಸ ರತ್ನಮ್ಮ ಮನೇಲಿ ಯಾವ ಕೆಲ್ಸನೂ ಮಾಡೋದ್ ಬೇಡ. ಪಾಪ ತುಂಬಾ ಸುಸ್ತಾಗತ್ತ ಅವಳಿಗೆ, ಕಾಲ್ ನೋವು ಜಾಸ್ತಿ. ಅಯ್ಯೋ, ಒಂದ್ ವೇಳೆ ಇವಳು ಕೆಲ್ಸ ಮಾಡ್ತೀನಿ ಅಂತ ಹಠ ಮಾಡಿದ್ರೆ ಸ್ಟೂಲ್ ಹಾಕ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಪಾತ್ರೆ ತೊಳಿಲಿ ಸಾಕು. ಈ ಮನೆ ಗುಡ್ಸೋದು ವರ್ಸೋದು ಇವನ್ನೆಲ್ಲ ಸ್ವಲ್ಪ ನಾವೇ ಹಂಚ್ಕೊಂಡ್ ಮಾಡ್ಬಿಡೋಣ ಸಾಧನಾ. ಖಂಡಿತ ಅತ್ತೆ. ಏನಮ್ಮ ಮಂತ್ರ ಎಲ್ಲ ಅರ್ಥ ಆಯ್ತಲ್ವಾ? ಅತ್ತೆ, ಇದ್ರಲ್ಲಿ ತಪ್ಪೇನಿದೆ? ಪಾಪ ನಮ್ ರತ್ನಮ್ಮ ಅವ್ರಿಗೆ ಹೀಗಾಗಿದೆ ಅಂದ್ಮೇಲೆ ನಾವೆಲ್ಲ ಸೇರ್ಕೊಂಡ್ ಕೆಲ್ಸ ಮಾಡೋಣ. ಆದ್ರೆ ಸದ್ಯಕ್ಕೆ ನನ್ಗೆ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಕೆಲ್ಸ ಇದೆ. ಆಡಿಟಿನ್ ರಿಪೋರ್ಟ್ ಎಲ್ಲ ಕಳಿಸ್ಬೇಕು. ಅದೇ ನಮ್ ಮೇಡಮ್ ಫ್ರೀನೇ ಇದಾರಲ್ಲಪ್ಪ. ಇಷ್ಟೆಲ್ಲ ಆಗೋದಿಕ್ಕೆ ಕಾರಣಕರ್ತರು ಇವ್ರೇ ಅಲ್ವಾ? ಇದನ್ನೆಲ್ಲ ಮಾಡಿದ್ರೆ ಇವ್ರಿಗೆ ಪುಣ್ಯ ಬರುತ್ತೆ ಅಲ್ವಾ ಅತ್ತೆ? ಇವತ್ತು ಮನೆ ಪೂರ್ತಿ ಕೆಲ್ಸನ ಇವ್ರಿಗೆ ಮಾಡೋದಿಕ್ ಹೇಳಿ. ರಾತ್ರಿ ಪಾತ್ರೆನೂ ಇವರೇ ತೊಳಿಲಿ. ನೀವ್ ಹೇಳ್ದಂಗೆ ಪಾಪ ರತ್ನಮ್ಮ ನಿಂತ್ಕೊಂಡ್ ತೊಳಿಯಕ್ಕಾಗಲ್ಲ. ರತ್ನಮ್ಮ, ನೀವ್ ತಿಂಡಿ ತಿಂದು ಒಂದ್ ಕಡೆ ಕೂತ್ಕೊಂಡಿರಿ. ಆಮೇಲೆ ನಾನ್ ಮಾಡ್ತೀನಮ್ಮ ಕೆಲ್ಸ ಅಂತ ಮಾಡಕ್ ಹೋಗಿ 2 ದಿನದಲ್ಲಿ ಆರೋ ಗಾಯ 10 ದಿನ ಆಗತ್ತೆ, ನೆನ್ಪಿಟ್ಕೊಳ್ಳಿ.